ಬಿಗ್ ಬಾಸ್ 11 ಸೀಸನ್ ಮುಗ್ದಾಯ್ತು. ಈಗಾಗಲೇ ಎಲ್ಲ ಸ್ಪರ್ಧಿಗಳು ಹೊರಗಡೆ ಬಂದು ತಮ್ಮ ಜೀವನದಲ್ಲಿ ಖುಷಿಯಾಗಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಬಿಗ್ ಬಾಸ್ನಲ್ಲಿ ಟಾಪ್ 4 ಅಲ್ಲಿ ಇದ್ದಂತಹ ಮೋಕ್ಷಿತಾ ಪೈ ಅವರು ಮಾತುಕತೆಗೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ಲೈಫ್ ಹೇಗಿದೆ? ಮೋಕ್ಷಿತಾ ಒಳಗೆ ಹೋಗೋ ಮುಂಚೆ ಹೇಗಿದ್ರು, ಈಗ ಬಂದ ಮೇಲೆ ಎಷ್ಟು ಬದಲಾಗಿದ್ದಾರೆ ಅಂತ? ಹೋಗೋವಾಗ ಹೇಗಿದ್ನೋ ನಾನು ಬರೋವಾಗ್ಲೂ ಹಾಗೆ ಇದ್ದೀನಿ. ಬಟ್ ಆಚೆ ಜನ ಅಂದರೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆ್ಯಂಡ್ ಅವರ ಪ್ರೀತಿ ಜಾಸ್ತಿ ಆಗಿದೆ. ಸೊ ಅದೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಮೋಕ್ಷಿತನ್ನ ನಾನು ಬಿಗ್ ಬಾಸ್ ಹೋಗೋ ಮುಂಚೆನೆ ನಿಮ್ಮ ಪಾರು ಸೆಟ್ಟಲ್ಲಿ ಒಂದಿಷ್ಟು ಆರ್ಟಿಸ್ಟ್ಗಳನ್ನು ಕೇಳಿದ್ದೆ, ಮೋಕ್ಷಿತಾ ಹೇಗೆ ಅಂತ. ಆಗ ಒಂದೇ ಮಾತಲ್ಲಿ ಹೇಳಿದ್ರು, ಅವ್ರು ಏನಿದ್ರು ನೇರವಾಗಿ ಹೇಳ್ತಾರೆ, ಮುಲಾಜಿಲ್ಲದೆ ಅದನ್ನ ತಿರುಗೇಟ್ ಕೂಡ ಕೊಟ್ಬಿಡ್ತಾರೆ ಅಂತ. ಅದೇ ಆಟನಲ್ಲಿ ಮುಂದುವರಿಸಿದ್ರ ಹೇಗೆ ಅಂತ? ನಿಮ್ಗವ್ರು ಹೇಳಿದ್ರಲ್ಲ, ನಾನು ಹೇಗಿದ್ದೀನೋ ಹಾಗೆ ಇದ್ದೆ. ಅಲ್ಲಿ ಯಾವುದೇ ರೀತಿ ಆಟಕ್ಕೋಸ್ಕರ ಅಂತ ನನ್ನನ್ನು ನಾನು ಬದಲಾಯಿಸ್ಕೊಂಡಿಲ್ಲ. ನಾನು ಏನಿದ್ದೆ ನಾನು ಅದನ್ನೇ ತೋರಿಸಿರೋದು. ಬಟ್ ಎಲ್ಲೋ ಒಂದು ಲಕ್ಕಿ ಅನ್ಸುತ್ತೆ, ನೀವು ಈ ವರ್ಷದ ಬಿಗ್ ಬಾಸ್ 11 ಅಲ್ಲಿ ಇದೇ ಲಾಸ್ಟ್ ಸೀಸನ್ ಸುದೀಪ್ ಸರ್ದು. ಸೊ ಅವ್ರ ಜೊತೆಗೆ ಲಾಸ್ಟ್ ಸೀಸನ್ ಅನ್ನ ಮುಗಿಸಿರುವಂತಹ ಕಂಟೆಸ್ಟೆಂಟ್ಗಳು ನೀವೆಲ್ಲ, ಅದ್ರಲ್ಲಿ ನೀವು ಕೂಡ ಒಬ್ರು. ಎಷ್ಟು ಖುಷಿ ಅನಿಸ್ತಾ ಇದೆ, ಜೊತೆಗೆ ಎಷ್ಟು ನೋವಿದೆ ಅಂತ? ಐ ಆಮ್ ಲಕ್ಕಿ. ನೋವು ಅನ್ನೋದು ಅಂದರೆ ನಾನು ಮುಂಚೆಯಿಂದ ನಾನು ಬಿಗ್ ಬಾಸ್ ಫಾಲೋ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಆಟದ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಬಟ್ ಈ ಸೀಸನಲ್ಲಿ ನಾನು ಇದ್ದೆ ಅನ್ನೋದಕ್ಕೆ ಲಕ್ಕಿ. ಯಾಕೆ ಅಂತಂದರೆ ಸುದೀಪ್ ಸರ್ ಹೋಸ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಲಕ್ಕಿ. ಮುಂದಿನ ಸೀಸನ್ಗಳಲ್ಲಿ ಅವ್ರು ಹೋಸ್ಟ್ ಮಾಡಿಲ್ಲ ಅಂತಂದರೆ ಯಾರ್ಯಾರು ಹೋಗ್ತಾರೋ ಕಂಟೆಸ್ಟೆಂಟ್ಸ್ಗಳು ಅವರೆಲ್ಲ ಅನ್ಲಕ್ಕಿ ಅಂತ ಹೇಳ್ತೀನಿ. ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಒಂದಿಷ್ಟು ಕಂಟೆಸ್ಟೆಂಟ್ಗಳ ಆಯ್ಕೆಯಲ್ಲಿ ನಿಮಗೆ 2 ದಿವಸದ ಮುಂಚೆ ಕಾಲ್ ಬಂದಿರುವಂಥದ್ದು ಅಲ್ವಾ? ಸೊ ಆಗ ಒಂದಿಷ್ಟು ಗೊಂದಲಗಳು ಮೋಕ್ಷಿತಾ ಪೈಯಲ್ಲಿ ಇದ್ದಿರಬಹುದು. ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನುವಂಥದ್ದು? ಜೊತೆಗೆ ಆ 2 ದಿವಸದಲ್ಲಿ ಪ್ರಿಪರೇಷನ್ ಹೆಂಗಿತ್ತು ಅಂತ ಹೇಳಿ. ಅಂದರೆ ಆ್ಯಕ್ಚುಲಿ ಫಸ್ಟ್ ಕಾಲ್ ಮಾಡಿದ್ದೆ ನನಗೆ ಅಂತ ಟೀಮ್ ಹೇಳಿದ್ದು. ಬಟ್ ಮಾತುಕತೆಗಳು ನಡೀತಾ ಇತ್ತು. ಕನ್ಫರ್ಮೇಷನ್ ಆಗದೆ ಇರೋ ಕಾರಣ ಅದು ಹಾಗೆ ನಿಂತಿತ್ತು. ಹೋಗೋ 2 ದಿನದ ಮುಂಚೆ ಓಕೆ ಆಗಿದ್ದು ಇಬ್ಬರು ಅಂದರೆ ಚಾನಲ್ ನಾನು ಮಾತುಕತೆ ಆಗಿ ಓಕೆ ಆಗಿದ್ದು ಹೋಗೋ 2 ದಿನದ ಹಿಂದೆ. ಏನೂ ಪ್ರಿಪ್ರೇಷನ್ಸ್ ಇರಲಿಲ್ಲ. ಮನೇಲಿ ಏನೇನಿತ್ತು ಅದೆಲ್ಲ ಎತ್ಕೊಂಡು ಹೋಗಿದ್ದೆ. ಇನ್ನು ಮಿಕ್ಕಿದೆಲ್ಲ ನನ್ನ ಡಿಸೈನರ್ ಕಮ್ ಫ್ರೆಂಡ್ ಭಾರ್ಗವಿಗೆ ಹೋಗಬೇಕು ಕ್ರೆಡಿಟ್ಸು. ಯಾಕೆಂದರೆ ಪ್ರತಿಯೊಂದು ಅವರೇ ವೀಕೆಂಡ್ ಔಟ್ಫಿಟ್ಸ್ ಎಲ್ಲ ಅವರೇ ರೆಡಿ ಮಾಡಿ ಕಳಿಸ್ತಾ ಇದ್ದಿದ್ದು. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನನ್ನ ಬಗ್ಗೆ ನನ್ನ ಟೇಸ್ಟ್ ಏನಂತ ಗೊತ್ತಿದ್ದರಿಂದ ಸೊ ಅವ್ರು ಅದಕ್ಕೆ ತಕ್ಕ ಕಳಿಸ್ಕೊಡ್ತಿದ್ರು. ಅದು ಬಿಟ್ಟು ಬಿಗ್ ಬಾಸ್ಗೋಸ್ಕರ ಶಾಪಿಂಗ್ ಅಂತೆಲ್ಲ ನಾನು ಮಾಡಿದ್ದೇ ಇಲ್ಲ. ಫಸ್ಟ್ ಕಾಲ್ ಬಂದಿರೋದೇ ನಿಮಗೆ ಅಂತ ನೀವು ಹೇಳಿದ್ರಿ. ಲಾಸ್ಟ್ ಮೂಮೆಂಟಲ್ಲಿ ಅಷ್ಟು ಗ್ಯಾಪ್ ಯಾಕೆ ತಗೊಂಡ್ರಿ ಮೋಕ್ಷಿತಾ? ಏನಾದರೂ ಗೊಂದಲ ಇತ್ತಾ? ಹೋಗಬೇಕಾ, ಹೋದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಕ್ವಶನ್ ಇತ್ತಾ ಮೋಕ್ಷಿತಾ ಮನಸ್ಸಲ್ಲಿ? ಖಂಡಿತ ಆ ಥರ ಎಲ್ಲ ಕ್ವೆಶನ್ಸ್ ಎಲ್ಲ ಇರಲಿಲ್ಲ. ಬಟ್ ಕೆಲವರು ನನಗೆ ಹೇಳಿದ್ದು ಹೌದು, ಈ ಥರ ನೆಗೆಟಿವ್ ಮಾಡ್ತಾರೆ, ನೆಗೆಟಿವ್ ಆಗುತ್ತೆ, ಬೇಡ ಅಂಥೇಳಿ. ಬಟ್ ಅಮ್ಮ ಇಲ್ಲ ಹೋಗು, ಯಾಕೆ ನೀನು ಏನಿದೆಯಾ, ನೀನು ಏನು ಮಾಡ್ತೀಯಾ, ನೀನು ಏನು ಮಾತಾಡ್ತೀಯ ಅದನ್ನೇ ಅವ್ರು ತೋರಿಸೋದು. ಅದು ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗು ನೀನು ಅಂಥೇಳಿ ಅಮ್ಮ ಹೇಳಿದ್ದು. ಮೋಕ್ಷಿತನಿಗೆ ನಾವು ಅಬ್ಸರ್ವ್ ಮಾಡಿದಂಗೆ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಹೈಯೆಸ್ಟ್ ಫಾಲೋವರ್ಸ್ ಇರೋದು ಮೋಕ್ಷಿತನಿಗೆ. 8 ಲಕ್ಷ ಚಿಲ್ಲರೆ ನಿಮ್ಮ ಅಕೌಂಟಲ್ಲಿ ಫಾಲೋವರ್ಸ್ ಇದ್ದಾರೆ. ಸೊ ಆ ಒಂದು ಅಭಿಮಾನಿಗಳ, ನೀವು ಹೋದ ಮೇಲೆ ಫಾಲೋವರ್ಸ್ ಎಷ್ಟು ಹೆಚ್ಚಾಯಿತು ನೀವು ನೋಡ್ದಂಗೆ. ಸೊ ಅಭಿಮಾನಿಗಳು ಹೊರಗಡೆ ಬಂದ ಮೇಲೆ ಒಂದಿಷ್ಟು ಜನರನ್ನ ನೀವು ಮೀಟ್ ಆಗಿರ್ತೀರಿ. ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗಿದ್ರಿ. ಹೆಂಗಿತ್ತು ರೆಸ್ಪಾನ್ಸ್ ಅಲ್ಲೆಲ್ಲ? ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. ಆ್ಯಂಡ್ ಒಳಗೆ ಹೋಗ್ಬೇಕಾದ್ರೆ ಜನ ಒಳಗೆ ಹೋಗ್ಬೇಕು ಮುಂಚೆನೂ ಜನ ನನ್ನನ್ನು ಇಷ್ಟಪಡ್ತಿದ್ರು, ಗುರ್ತಿಸ್ತಿದ್ರು, ಮಾತಾಡಿಸ್ತಾ ಇದ್ರು. ಹೊರಗೆ ಬಂದಮೇಲೆ ಈಗ ಜಾಸ್ತಿ ಆಗಿದೆ. ಮಾಸ್ಕ್ ಹಾಕೊಂಡ್ರು ಕಂಡು ಹಿಡಿತಾರೆ. ಮಾಸ್ಕ್ ಹಾಕೊಂಡಿದ್ದೀನಿ ಆದರೂ ಕಂಡು ಹಿಡಿದು ಇದು ಮೋಕ್ಷಿತ ಅಲ್ವಾ ಅಂತ ಕಂಡು ಹಿಡಿದು ಮಾತಾಡಿಸ್ತಾರೆ. ಈಗ ಹೆಂಗಾಗಿದೆ ಅಂತಂದರೆ ಮುಂಚೆ ಮಾಸ್ಕ್ ಹಾಕೊಂಡ್ರೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಮಾಸ್ಕ್ ಹಾಕೊಂಡ್ರು ಗೊತ್ತಾಗುತ್ತೆ, ಅಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ. ಫಾಲೋವರ್ಸ್ ಎಷ್ಟು ಜಾಸ್ತಿ ಆಗಿದ್ದಾರೆ? ಮೇ ಬಿ ಒಂದು 170-160K ಜಾಸ್ತಿ ಆಗಿದ್ದಾರೆ. ಓಕೆ. ಸೊ ಇನ್ನೊಂದು ಕೇಳಲೇಬೇಕು, ಮೋಕ್ಷಿತ ಒಳಗಡೆ ಹೋದ್ಮೇಲೆ ಈ ಥರ ಆಟ ಇರುತ್ತಾ ಅಥವಾ ಈ ಥರನೂ ನಾವು ಇರಬೇಕಾಗತ್ತಾ ಅಂತ ಒಂದು ಪರಿಸ್ಥಿತಿ ಏನಾದರೂ ಎದುರಾಗಿತ್ತಾ ಮೋಕ್ಷಿತ ಪಾಲಿಗೆ? ಅಂದರೆ ಅಲ್ಲಿ ನೀವು ನೋಡ್ತಿದ್ರಲ್ಲ ಟಾಸ್ಕ್ಗಳು, ಇದೆಲ್ಲ ನಾನು ಲೈಫಲ್ಲಿ ಆಟ ಆಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಈ ಹಿಂದೆನೂ ಈ ಥರದ್ದೆಲ್ಲ ಆಟ ಆಡಿದ್ದೇ ಇಲ್ಲ ನಾನು. ಸ್ಕೂಲಲ್ಲಿದ್ದಾಗ ಸ್ಪೋರ್ಟ್ಸಲ್ಲಿದ್ದೆ, ಅದೇ ರನ್ನಿಂಗ್ ರೇಸು ಮತ್ತು ಖೋಖೋ ಈ ಥರದ್ದು ಆಡ್ತಿದ್ದೆ. ಬಟ್ ಇದೆಲ್ಲ ಒಬ್ರನ್ನ ಎಳ್ದಾಕು, ಬಿಸಾಕು, ಹೊಡೆದಾಕು ಅಂದರೆ ಈ ಥರದ್ದೆಲ್ಲ ನನಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ನನಗೇನು ಭಯ ಅಂತಂದರೆ ಸ್ವಲ್ಪ
ನನಗೆಲ್ಲರೂ ಹೇಳೋ ಪ್ರಕಾರ ಒಂದು ಸ್ವಲ್ಪ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ. ನಾನು ಎಳೆದು ನನ್ನಿಂದ ಯಾರಿಗಾರು ನೋವಾಗೋಗ್ಬಿಡುತ್ತಾ ಅಂತ ಹೇಳಿ ಅದು ನನಗೆ ಭಯ ಆಗ್ತಿತ್ತು. ಒಂದ್ಸಲ ಪಾಪ ಶೋಭಾ ಅವ್ರಿಗೆ ಕತ್ತೆ ಏಟಾಗೋಗ್ಬಿಟ್ಟಿತ್ತು. ಅದಾದಮೇಲೆ ಅವ್ರು ನೆಕ್ಸ್ಟ್ ಆಟಗಳೇ ಆಡೋಕ್ಕಾಗಲಿಲ್ಲ. ಅಲ್ಲಿಂದ ಇನ್ನೂ ಜಾಸ್ತಿ ಕಾನ್ಷಿಯಸ್ ಆಗಿಬಿಟ್ಟೆ. ಬೇರೆ ನನ್ನಿಂದ ಯಾರಿಗಾರು ತೊಂದರೆ ಆಗ್ಬಿಡುತ್ತಾ ಅಂತ ಎಷ್ಟೋ ಸಲ ನಾನು ಹಿಂಸರ್ದಿದ್ದು ಹೌದು. ಆ ಟೈಮಲ್ಲಿ ನನಗೆ ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸ್ಗಳು ಹಿಂಗೆ ಆಡಿದ್ರೆ ಆಗಲ್ಲ, ಆಡಲೇಬೇಕು ಅಂತ ಹೇಳಿ ನನಗೆ ಮತ್ತೆ ಆಟ ಆಡಿದ್ದು ಹೌದು. ಆದರೂ ಅದೇನಂತಂದರೆ ನನಗೇನೋ ನೋವಾದರೂ ಓಕೆ, ನಾನು ತಡ್ಕೊಂಬಿಡ್ತೀನಿ. ನನ್ನಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂದರೆ ಅಲ್ಲಿ ಬೇಜಾರಾಗ್ಬಿಡುತ್ತೆ ನನಗೆ. ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲ ನೀವು ಬೆಳಗಿಂದ ನೈಟ್ ತನಕ ಏನು ಮಾಡ್ತೀರಿ ಅದೆಲ್ಲವನ್ನ ಅಲ್ಲಿ ತೋರಿಸಲ್ಲ, ಒಂದಿಷ್ಟು ಕಟ್ ಆ್ಯಂಡ್ ಪೇಸ್ಟ್ ಆಗುತ್ತೆ. ಸೊ ನಿಮಗೆ ನಾನು ಈ ಒಂದು ಅಂದರೆ ಗೇಮ್ ಆಡಿದ್ದೀನಿ ಅಥವಾ ಈ ಥರ ಒಂದು ಮಾತಾಡಿದ್ದೀನಿ ಇದರಲ್ಲಿ ಕಟ್ ಆಗಿದೆ ಅಂತ ಇವತ್ತಿಗೆ ಏನಾದರೂ ಕೊರೀತಾ ಇದೆಯಾ? ನಾನು ಇನ್ನೂ ಎಪಿಸೋಡ್ಸ್ಗಳೇ ನೋಡಿಲ್ಲ. ನೋಡದೇ ಇರೋ ಕಾರಣ ಅಲ್ಲಿ ಏನು ಕಟ್ಟಾಗಿದೆ ಏನು ಎತ್ತ ನನಗೇನು ಗೊತ್ತಿಲ್ಲ. ಬಟ್ ನೋಡಿಲ್ಲ ನಾನು ಇನ್ನೂ ಏನು. ಓಕೆ, ನಾಟಕ ಆಡಬಹುದು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ, ಒಂದು 15 ದಿವಸ. ಅದಾದ ಮೇಲೆ ಏನಿದೆ ಅದೇ ವ್ಯಕ್ತಿತ್ವ ಅಲ್ಲಿ ಹೊರಗೆ ಬರುತ್ತೆ. ಸೊ ನಿಮಗೆ ಅನಿಸಿದ ಪ್ರಕಾರ ಇಡೀ ಒಂದು ಜರ್ನಿಯಲ್ಲಿ ತುಂಬ ನಾಟಕ ಆಡಿಯೇ ಒಂದಿಷ್ಟು ದಿನ ಕಳೆದಿದ್ದಾರೆ ಅಂದರೆ ಯಾರು ಅಂತ? ಯಾರು ನಾಟಕ ಆಡೋಕ್ಕಾಗಲ್ಲ ಅಲ್ಲಿ. ನೀನು ಅಲ್ಲಿ ಬಂದು ನೀನು ನಾಟಕ ಆಡಲ್ಲ, ಅಲ್ಲಿ ನಮ್ಮವ್ರು ಅಲ್ಲದೇ ಇರೋರು ಇರ್ತಾರೆ. ಸೊ ಆಗ ಒಂದು ಕಂಫರ್ಟ್ ಝೋನ್ ಇರಲ್ಲ. ಸೊ ಹಾಗಾಗಿ ನಮ್ಮನ್ನ ನಾವು ಅಂದರೆ ಸ್ಟಾಪ್ ಮಾಡಿರೋದಿರುತ್ತೆ. ಬಟ್ ಅದು ಎಷ್ಟು ದಿವಸ ಆಗ್ಬೋದು, 1 ವಾರ ಆಗ್ಬೋದು, 2 ವಾರ ಆಗ್ಬೋದು. ಅದಾದಮೇಲೆ ಓಪನ್ ಅಪ್ ಆಗೇ ಆಗ್ತಾರೆ ಆ್ಯಂಡ್ ಅವ್ರ ನಿಜವಾದ ವ್ಯಕ್ತಿತ್ವ ಹೊರಗೆ ಬಂದೇ ಬರುತ್ತೆ. ಜಾಸ್ತಿ ದಿನ ಯಾರು ಯಾವುದು ನಾಟಕ ಮಾಡೋಕ್ಕೂ ಆಗಲ್ಲ, ಫೇಕ್ ಆಗಿರೋಕ್ಕೂ ಆಗಲ್ಲ. ಸೊ ಹಾಗಾಗಿ ನನಗೆ ಯಾರು ಹಂಗೆ ಅನಿಸ್ಲಿಲ್ಲ ಅಲ್ಲಿ. ಓಕೆ, ರಜತನ್ನು ಯಾಕೆ ತುಂಬ ಇಷ್ಟಪಡ್ತೀರಿ ನೀವು ಅಂತ? ಯಾಕೆಂದರೆ ಆ ವ್ಯಕ್ತಿ ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಹೇಳೋ ಅಂಥ ವ್ಯಕ್ತಿ. ತಪ್ಪಾದ್ರೂ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಅಕ್ಸೆಪ್ಟ್ ಮಾಡೋ ಅಂಥ ನೇಚರ್ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಸ್ಮಾರ್ಟ್ ಪ್ಲೇ ಮಾಡಲ್ಲ ಅವರು. ಅವ್ರಿಗೆ ಇಲ್ಲಿ ಏನು ಅನಿಸುತ್ತೆ ಅದನ್ನು ನೇರವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ಆ ವ್ಯಕ್ತಿ ನಂಗೆ ತುಂಬ ಇಷ್ಟ. ನೀವು ಹೇಳ್ತೀರಾ ಐಶ್ವರ್ಯ ಮತ್ತು ರಜತ್ ಅವರ ಒಂದು ಗೆಳೆತನ ನಾನು ಮುಂದುವರಿಸ್ತೀನಿ ಅಂತ. ಬಟ್ ಗೌತಮಿ ಮತ್ತು ಮಂಜಣ್ಣನವರ ಜೊತೆ ಮಾತುಕತೆ ಆಡಿದ್ದೀರಾ ಬಂದ ಮೇಲೆ, ಹೇಗೆ ಅಂತ? ಐಶ್ವರ್ಯ, ಶಿಶಿರ್ ಮತ್ತು ರಜತ್ ಅಂತ ಹೇಳಿದ್ದು. ಮಂಜಣ್ಣ ಮತ್ತು ಗೌತಮಿ ಆಚೆ ಬಂದಮೇಲೆ ಇಲ್ಲ, ನಾನು ಮಾತಾಡಿಲ್ಲ, ಇನ್ನೂ ಮಾತಾಡಿಲ್ಲ. ಓಕೆ, ಮಾತಾಡುವ ಪ್ರಯತ್ನ ಏನಾದರೂ ಮಾಡ್ತೀರಾ ಸಿಕ್ಕಾಗಿರ್ಬೋದು ಅಥವಾ ಕಾಲಲ್ಲಿ? ಗೊತ್ತಿಲ್ಲ. ಓಕೆ, ಯಾಕಂದರೆ ಬಿಗ್ ಬಾಸ್ ಸೀಸನ್ 10ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಜೊತೆಯಾಗ್ತಿದ್ರು ಯಾವುದೋ ಫಂಕ್ಷನ್ಸ್ಗೆ. ಸೊ ನಿಮಗೂ ಅಂತಹ ಸಂದರ್ಭ ಬಂದರೆ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಆಗಿರ್ಬೋದು ಅಥವಾ ಅವ್ರ ಜೊತೆ ಕ್ಲೋಸ್ನೆಸ್ ಬೆಳೆಸುವಂಥ ಪ್ರಯತ್ನ ನಡೆಯುತ್ತಾ ಮೋಕ್ಷಿತಾ ಪೈ ಕಡೆಯಿಂದ? ಮಾತಾಡಿಸ್ಬೋದು, ಮಾತಾಡಿಸ್ದೇ ಇರೋ ಥರ ಎಲ್ಲ ಏನೂ ಆಗಿಲ್ಲ, ಮಾತಾಡಿಸ್ತೀನಿ. ಓಕೆ, ಐಶ್ವರ್ಯ ಮತ್ತು ರಜತ್ ಜೊತೆಗೆ ಬಂದ ಮೇಲೆ ಕಾಲಲ್ಲಿ ಮಾತಾಡಿದ್ದೀರಾ ಅಥವಾ ಮೀಟ್ ಆಗಿದ್ದೀರಾ, ಹೇಗೆ? ರಜತ್ ಹತ್ರ ನೆನ್ನೆ ಮಾತಾಡಿದೆ. ರಜತ್ ವೈಫ್ ಹತ್ರ ನೆನ್ನೆ ಮಾತಾಡಿದೆ. ಇವತ್ತೇನೋ ಒಂದು ಗೆಟ್ ಟುಗೆದರ್ ಥರ ಅರೇಂಜ್ ಮಾಡಿದ್ದಾರೆ. ಸೊ ಹಾಗಾಗಿ ಸಂಜೆ ಹೋಗೋದಿದೆ. ಓಕೆ, ಸೊ ಇಷ್ಟು ಒಂದು ನಿಮ್ಮ ಜರ್ನಿಯಲ್ಲಿ ಬಿಗ್ ಬಾಸಲ್ಲಿ ನೀವು ಜಾಸ್ತಿ ದಿನ ಉಳಿಯೋಕ್ಕೆ ಈ ಟಾಸ್ಕ್ ಕಾರಣ ಆಯಿತು ಅಥವಾ ಈ ಒಂದು ಸಿಚುವೇಶನ್ ಕಾರಣ ಆಯ್ತು ಅಂದರೆ ಯಾವುದು? ಯುವರಾಣಿ ಟಾಸ್ಕ್. ಯಾಕೆ? ಅದೇ ಜನಕ್ಕೆ ಇಷ್ಟ ಆಗಿರೋದು. ಅದು ಬೇರೆನೇ ತಿರುವು ತಗೊಂಡು ನನ್ನ ಒಂದು ಬಿಗ್ ಬಾಸ್ ಆಟದಲ್ಲಿ. ಅಲ್ಲಿ ನಾನು ಇಂಡಿವಿಜುವಲ್ ಆಗಿ ಆಟ ಆಡೋಕ್ಕೆ ಶುರು ಮಾಡಿದೆ. ಅಲ್ಲಿ ನಾನು ಯಾವುದೋ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಿದ್ದರಿಂದ ಹೊರಗೆ ಬಂದು ಅಲ್ಲಿಂದ ನನ್ನ ಆಟ ಶುರುವಾಯಿತು ಅಂತ ಹೇಳಿ ಅನಿಸಿದ್ದು ಹೌದು ನನಗೆ. ಮೋಕ್ಷಿತನಿಗೆ ಎಲ್ಲೋ ಒಂದು ಕಡೆ ಹನುಮಂತು ನಿಮ್ಮನ್ನು ಒಂದು ಫೈನಲ್ ಲಿಸ್ಟಿಗೆ ತರುವಲ್ಲಿ ಅವರ ಒಂದು ಮಾತು ಕಾರಣ ಆಯಿತು ಅಂತ ಹೇಳ್ಬೋದು. ಬಟ್ ನಿಮ್ಗೆ ಅನಿಸುತ್ತಾ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ತಾರೆ ಅವರು ಅಂತ? ಖಂಡಿತ ಅನ್ಕೊಂಡಿರಲಿಲ್ಲ. ನನಗೆ ಶಾಕಿಂಗ್ ಅದು. ನಾನು ಅಂದ್ಕೊಂಡಿದ್ದು ಅವ್ರು ಮಂಜಣ್ಣನ ಸೆಲೆಕ್ಟ್ ಮಾಡ್ಬೋದು ಅಂತ. ಬಿಕಾಸ್ ಬಿಗ್ ಬಾಸ್ ಹೇಳಿದಾಗ ಅಂದರೆ ಅವರು ಅವ್ರ ಜರ್ನಿ ನೋಡಿ ನೀವು ಹೇಳಬೇಕು ಅಂತ ಹೇಳಿದಾಗ ಮಂಜಣ್ಣ ನಾನು ಅಂದ್ಕೊಂಡಿದ್ದು ಮಂಜಣ್ಣ ಬೆಸ್ಟ್ ಇದ್ದಾರೆ ಆ ಜರ್ನಿಲಿ. ಬಿಕಾಸ್ ಹೀ ಈಸ್ ಅ ಟ್ರೂ ಎಂಟರ್ಟೈನರ್. ಸೊ ಹಾಗಾಗಿ ನಾನು ಮಂಜಣ್ಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನನಗೆ ಅದು ಶಾಕಿಂಗ್ ಆಗಿತ್ತು ಅವ್ರು ನನ್ನ ಹೆಸರು ತೊಗೊಂಡಿದ್ದು. ಯಾಕೆ ಅದು ಮಹಾರಾಜ ಟಾಸ್ಕಲ್ಲಿ ನೀವು ಗುದ್ದಾಡ್ತೀರಾ, ಒಂದು ಜೋರಾಗಿ ಜಗಳ ಆಗುತ್ತೆ. ಸೊ ಆ ಸಿಚುವೇಶನ್ ಆದಮೇಲೆ ನಿಮ್ಮನ್ನು ನೀವು ಹೆಂಗೆ ಕಂಟ್ರೋಲಿಗೆ ತಂದರೆ ನಿಮ್ಗೆ ಏನಾದರೂ ಅನಿಸುತ್ತಾ ನಾನು ಈ ಥರ ಮಾಡಬಾರ್ದಿತ್ತು ಅಂತ ಯಾವತ್ತಾದ್ರೂ ಅನಿಸುತ್ತಾ? ನೀವು ನೋಡಿದ್ರಲ್ಲ ಮಹಾರಾಣಿ ಟಾಸ್ಕಲ್ಲಿ ಆ ಒಂದು ಅಗ್ರೆಷನ್ ಅಷ್ಟಿಲ್ಲ ಮೋಕ್ಷಿತಾಗ, ಅಷ್ಟು ಹಂಗಾಗಲ್ಲ. ಅದಾದಮೇಲೆ ನಾನು ಇಡೀ ರಾತ್ರಿ ಹತ್ತಿದ್ದೀನಿ. ನಂಗೆ ಆಗಲ್ಲ ಇದೆಲ್ಲ, ಇದು ತುಂಬ ಕಷ್ಟ ನನಗೆ ಹಾಗೆಲ್ಲ ಕಿರ್ಚಾಟ ಅರ್ಚಾಟ. ಥ್ರೂ ಔಟ್ ಇದು ಹಾಗೆ ಇತ್ತು ಆ ಟಾಸ್ಕ್.
ಸೊ ಅದು ಒಂದು ಸ್ವಲ್ಪ ನನಗೆ ಸ್ಟ್ರೈನ್ ಆಗಿದೆ. ಅದು ಮಾಡಬಾರ್ದಿತ್ತು ಅಂತ ಹೇಳಿ ಹಿಂಗೆಲ್ಲ ಅಂದರೆ ಮಾಡಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸೇ ಅದು ನಂಗೆ ಕೊಟ್ಟಿದ್ದಂಥದ್ದು. ಬಟ್ ಅದು ಕೊಟ್ಟಿದ್ದನ್ನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಭಾಯಿಸಿದ್ದೀನಿ. ಬಟ್ ಅದು ಆ ಥರ ಇರೋದು ನಂಗೆ ಸ್ವಲ್ಪ ಕಷ್ಟ. ಓಕೆ, ಮೋಕ್ಷಿತಾ ಈಗ ಹೊರಗಡೆ ಬಂದಾಗಿದೆ, ಆಫರ್ಸ್ಗಳು ಹೆಂಗೆ ಬರ್ತಾ ಇದೆ? ಸೀರಿಯಲ್ಸಲ್ಲಿ ನೀವು ಬ್ಯುಸಿ ಇದ್ದೀರಾ, ಓಕೆ ಒಪ್ಕೋತೀವಿ. ಬಟ್ ಸಿನಿಮಾ ವಿಚಾರಕ್ಕೆ ಬಂದರೆ ಸಿನಿಮಾಗೆ ಹೋಗುವಾಗ ಅಂದರೆ ಒಂದು ಸಿನಿಮಾ ರೆಡಿ ಅಂದರೆ ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಏನಾದರೂ ಅದಕ್ಕೆ ಪ್ರಿಪರೇಷನ್ ನಡೆಸೋದಾಗಿರ್ಬೋದು, ಇದರ ಜೊತೆಗೆ ಒಂದಿಷ್ಟು ಆಫರ್ಸ್ಗಳು ಬರುವಂಥದ್ದು ಏನಾದರೂ ಆಗ್ತಾ ಇದೆಯಾ ಅಂತ? ಸಿನಿಮಾ ಆಫರ್ಸ್ ಬರ್ತಾ ಇದೆ. ಈ ಸಿನಿಮಾ ಅಂದರೆ ನಂದು ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ಅಂದರೆ ಡಬ್ಬಿಂಗ್ ಎಲ್ಲ ಮುಗ್ದಿದೆ. ಸಾಂಗ್ದು ಒಂದು ಬಿಟ್ಟೇನೋ ಒಂದು ಶೂಟ್ ಆಗೋದಿದೆ. ಅದಾಯಿತು ಅಂದರೆ ಅದು ರಿಲೀಸಿಗೆ ರೆಡಿ ಇದೆ ಸಿನಿಮಾ. ಸೊ ಅದ್ರ ಬಗ್ಗೆ ನಾನು ಈಗಲೇ ಏನೂ ಹೇಳೋಂಗಿಲ್ಲ. ಸೆಪ್ರೇಟ್ ಅವ್ರು ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಅಲ್ಲಿವರೆಗೂ ನಾನು ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ. ಓಕೆ, ಮೋಕ್ಷಿತಾ, ಫ್ಯಾಮಿಲಿ ವಿಚಾರಕ್ಕೆ ಬರೋಣ. ತಂದೆ ತಾಯಿ ಒಳಗಡೆ ಹೋದ್ಮೇಲೆ ಎಷ್ಟು ಮಿಸ್ ಮಾಡಿಕೊಂಡ್ರು ನಿಮ್ಮನ್ನು? ಬಂದ ಮೇಲೆ ಅದನ್ನೆಲ್ಲಾದರೂ ಹಂಚ್ಕೊಂಡಿದ್ದಾರಾ ನಿಮ್ಮ ಜೊತೆ? ಅವರು ಮಿಸ್ ಮಾಡ್ಕೊಂಡ್ರೋ ಇಲ್ವೋ, ನಾನಂತೂ ತುಂಬ ಮಿಸ್ ಮಾಡ್ಕೊಂಡೆ. ಯಾಕೆಂದರೆ ಅವ್ರು ನನ್ನನ್ನು ಡೈಲಿ ಟಿ ವಿಲಿ ನೋಡ್ತಾ ಇದ್ರು. ಆ್ಯಂಡ್ ಅವ್ರಿಗೇನಿತ್ತು ಅಂತಂದರೆ ನಾನು ಫಿನಾಲೆವರೆಗೂ ಇರಬೇಕು ಅನ್ನೋದೇ ಅವ್ರಿಗೂ ಇದ್ದಂಥ ಆಸೆ. ಸೊ ಅವ್ರು ನೋಡ್ತಿದ್ದಿದ್ದರಿಂದ ಮಿಸ್ ಮಾಡ್ಕೋತಿರಲಿಲ್ಲ, ಆದರೆ ನಾನು ಜಾಸ್ತಿ ಮಿಸ್ ಮಾಡ್ಕೋತಿದ್ದೆ. ಏಕೆಂದರೆ ಇಲ್ಲಿ ಏನು ನಡೀತಿದೆ, ಏನಾಗ್ತಿದೆ, ನನ್ನ ತಮ್ಮನ ಹೆಲ್ತ್ ಹೇಗಿರುತ್ತೆ, ಏನು ಡಿಸೆಂಬರ್ ಬಂದರೆ ಅವನಿಗೆ ಹೆಲ್ತ್ ವೇರಿ ಆಗುತ್ತೆ. ಸೊ ಆ ಎಲ್ಲ ಒಂದು ಭಯ, ಗೊಂದಲ ನನ್ನಲ್ಲಿತ್ತು ಜಾಸ್ತಿ. ಓಕೆ, ಮೋಕ್ಷಿತಾ ಪೈ ಸ್ವಾಭಿಮಾನಿ ಅಂತ ಅದೊಂದು ಪಟ್ಟ ನಿಮಗೆ ಬಂದಿದೆ. ನಿಜ ಜೀವನದಲ್ಲೂ ಸ್ವಾಭಿಮಾನಿನೇ, ಯಾರ ಹತ್ರನೂ ಕೈ ಚಾಚಲ್ಲ, ಸ್ವಂತ ದುಡಿಮೆಯಿಂದಲೇ ಏನಾದರೂ ಮಾಡಬೇಕನ್ನೋ ಕನಸು. ಜೊತೆಗೆ ನೀವು ಎಲ್ಲೋ ಒಂದು ಮಾತಾಡಿದ್ದು ಕೇಳಿದ್ದೆ, ಇವತ್ತಿಗೆ ನನ್ನ ತಂದೆ ತಾಯಿಗೆ ನಾನು ಅವಶ್ಯಕತೆ ಇರಲ್ಲ, ಬಟ್ ಮುಂದೊಂದು ದಿನ ನನ್ನ ಅವಶ್ಯಕತೆ ಬೇಕಾಗಬಹುದು ಅಂತ. ಇದು ಯಾವ ಮೂಮೆಂಟಲ್ಲಿ ಮೋಕ್ಷಿತಾಗೆ ಅನಿಸಿದ್ದು ಅಂತ? ಇದು ಮುಂಚೆಯಿಂದ ಅನಿಸಿರೋದು ನನಗೆ. ಏಜ್ ಒಂದೇ ಥರ ಇರಲ್ಲ ಅವ್ರದ್ದು. ಅಂದರೆ ಈಗ ಅವರು ಏನು ಕೆಲಸ ಮಾಡ್ತಿದ್ದಾರೆ ಅದು ಒಂದು ಸರ್ಟನ್ ಏಜ್, ಅದಾದಮೇಲೆ ಅವ್ರ ಕೈಯಲ್ಲೂ ಆಗಲ್ಲ ದುಡಿಯೋಕ್ಕೆ. ಆ್ಯಂಡ್ ನನಗೂ ಅಷ್ಟೇ ಆಫರ್ಸ್ಗಳು ಇವಾಗ ಬರ್ತಿರ್ಬೋದು, ಒಂದು ಏಜ್ ಆಗ್ತಿದ್ದ ಹಾಗೆ ಬರಲ್ಲ. ಬಂದರೂ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಹಿಂಗೆ ಬರ್ಬೋದು. ಸೊ ಈಗ ಬಂದಿರುವಂತಹ ಸಮಯದಲ್ಲಿ ದುಡ್ಡನ್ನು ಹಾಳು ಮಾಡಿದೆ, ಸೇವ್ ಮಾಡಿಕೊಂಡು ಫ್ಯೂಚರ್ ಯಾರ ಹತ್ರನೂ ಕೈ ಚಾಚಿದೆ. ಅಂದರೆ ನಾನು ಮದುವೆ ಆಗ್ಬೋದು, ಮದುವೆ ಆದಮೇಲೆ ನನ್ನ ಗಂಡನ ಹತ್ರ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋಣ ಅಂತ ಅವ್ರ ಹತ್ರ ನಾನು ಕೇಳಬಾರ್ದು. ನಾನು ಏನು ದುಡ್ದಿದ್ದೀನಿ, ನನ್ನ ಸೇವಿಂಗ್ಸ್ ಇದ್ದರೆ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೋತೀನಿ ಅಂತ ಹೇಳೋ ಹಾಗಿರಬೇಕು. ಸೊ ಅದು ನಂಗೆ ಚಿಕ್ಕ ವಯಸ್ಸಿಂದನೂ ಅದು ನನ್ನ ತಲೆಯಲ್ಲಿದೆ. ಮೋಕ್ಷಿತಾ ತಮ್ಮನ್ನ ತುಂಬ ಪ್ರೀತಿಸ್ತಾರೆ. ನಾನು ನೋಡಿದ್ದೀನಿ ಅವರ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಕರ್ಕೊಂಡು ಹೋಗೋ ರೀತಿ ಆಗಿರ್ಬೋದು, ಒಂದಿಷ್ಟು ವೀಡಿಯೋಗಳನ್ನು ನೀವು ಬಿಡ್ತಾ ಇರ್ತೀರ ಅವಾಗ. ಸೊ ಈ ಒಂದು ಸಂದರ್ಭನ ನೀವು ಯಾವ ಥರ ಎದುರಿಸ್ತೀರ? ತಮ್ಮನ ಹೆಲ್ತ್ ಆಗಿರ್ಬೋದು, ತಂದೆ ತಾಯಿ, ಯಾಕಂದರೆ ತಾಯಿ ಕೂಡ ವಿಕಲಚೇತನವರ ಒಂದು ಟೀಚ್ ಮಾಡ್ತಾರೆ ಅವರಿಗೆ. ಸೊ ಅದೆಷ್ಟು ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ತಮ್ಮನಿಗೆ ನೀವು ಯಾವ ಥರ ಆಧಾರವಾಗಿದ್ದೀರಾ ಅಂತ? ಶೂಟ್ಸ್ ಮುಂಚೆ ಅಂದರೆ ನಾನು ಪಾರು ಶುರುವಾಗೋಕ್ಕೂ ಮುಂಚೆ ಅವನ್ನ ಪ್ರತಿಯೊಂದು ನಾನೇ ನೋಡ್ಕೊತಾ ಇದ್ದಿದ್ದು. ಅವನು ಅಂದರೆ ಒಂದು ಮಗು ಹುಟ್ಟಿದ್ರೆ ನೀವು ಹೆಂಗೆ ನೋಡ್ಕೋತೀರಾ ಬೆಳಗ್ಗೆಯಿಂದ ರಾತ್ರಿವರೆಗೂ, ಹಾಗೆ ನೋಡ್ಕೋಬೇಕು ಅವನನ್ನು. ಅದೇ ಥರ ಅವನನ್ನು ನಾವು ಸಾಕಿರೋದು. ಸೊ ಪಾರು ಶುರುವಾದ್ಮೇಲೆ ಅದೆಲ್ಲ ಅಪ್ಪ ಅಮ್ಮಂಗೆ ಹೋಯ್ತು, ಯಾಕೆ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ಮತ್ತೆ ಪಾರು ಮುಗಿದ್ಮೇಲೆ ಒಂದಿಷ್ಟು ಗ್ಯಾಪ್ ಇತ್ತು, ಮತ್ತೆ ಅದೇ ರೀತಿ ಒಂದು ನೋಡ್ಕೋತಾ ಇದ್ದೆ. ಅವನನ್ನು ನಾವು ಒಂದು ಮಗು ಹೆಂಗೋ ಹಾಗೆ ಟ್ರೀಟ್ ಮಾಡಬೇಕಾಗತ್ತೆ ಅಷ್ಟೇ. ಓಕೆ, ಸೊ ಅವನು ಏನಾದರೂ ಬಿಗ್ ಬಾಸ್ ವಿಚಾರವಾಗಿ ಹಂಚ್ಕೊಂಡಿರೋದು ನಿಮ್ಮ ಹತ್ರ, ಅಂದರೆ ಎಕ್ಸ್ಪ್ರೆಷನಲ್ಲಿ ಆಗಿರ್ಬೋದು, ಅಥವಾ ಏನಾದರೂ ಎಕ್ಸ್ಪ್ರೆಸ್ ಮಾಡ್ತಾರಾ ಹೇಗೆ ನಿಮ್ಮ ತಮ್ಮ ಅಂತ? ನಾನು ಬಿಗ್ ಬಾಸ್ಗೆ ಹೋಗೋವಾಗ ಅವನಿಗೆ ಅದು ಏನು ಗೊತ್ತಾಯ್ತು ಅನ್ನೋ ನಂಗೆ ಗೊತ್ತಿಲ್ಲ. ಆವತ್ತಿನ ದಿನ ಅವ್ನು ತುಂಬಾ ಬೇರೆ ಥರ ರಿಯಾಕ್ಟ್ ಮಾಡ್ದ. ಇಲ್ಲೆಲ್ಲರೂ ನನಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ನಾನು VT ಶೂಟ್ ಆಗ್ತಿದೆ, ಅವ್ನ ಕಣ್ಣಲ್ಲಿ ಇಲ್ಲಿ ನೀರು ಬರ್ತಾ ಇದೆ. ಆ್ಯಂಡ್ ನನ್ನ ಪಕ್ಕ ಕೂತ್ಕೊಂಡು ನನ್ನ ಮುಖದ ಹತ್ರ ಮುಖ ತೊಗೊಂಬರೋದು, ಅದೊಂಥರ ಬೇರೆ ಥರನೇ ಇತ್ತು ಅದು. ಅಂದರೆ ನಂಗೆ ಗೊತ್ತಾಗ್ತಿತ್ತು ಅವ್ನು ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾನೆ ಅಂತ. ಈಗ ಮನೆಗೆ ಬಂದಮೇಲೆ ನಿನ್ನೆ ರಾತ್ರಿ ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿ ಎದ್ದು ಬಂದಿರೋದು. ಇಷ್ಟು ದಿನ ಅದೊಂಥರ ಇಷ್ಟು ದಿವಸ ನನ್ನ ನೋಡಿರ್ಲಿಲ್ವಲ್ಲ, ಇಷ್ಟು ತಿಂಗಳುಗಳು, ಅದೊಂಥರ ನನ್ನ ಆಬ್ಸೆನ್ಸಲ್ಲಿ ಮೇ ಬಿ ಅವ್ನು ಮರ್ತೋಗಿದ್ನೋ. ನಿನ್ನೆ ನಾನು ಎಲ್ಲಿ ಕೂತಿದ್ದೀನಿ ಅಲ್ಲಿ ಎದ್ದು ನಡ್ಕೊಂಬಂದಿದ್ದಾನೆ ಅವನು. ಅಂದರೆ ನನ್ನ ಹತ್ರ ಬಂದಿದ್ದಾನೆ. ಸೊ ಈಗ ಒಂದು ಸ್ವಲ್ಪ ಮತ್ತೆ ಬ್ಯಾಕ್ ಟು ಫಾರ್ಮ್ ಅನ್ನೋ ಥರ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಿಮ್ಮ ಪೇರೆಂಟ್ಸ್ ಬರೋ ಒಂದು ಸಂದರ್ಭ ಇತ್ತು, ಅವತ್ತು ನೀವು ಕಣ್ಣೀರು ಹಾಕ್ತೀರಾ, ಒಂದಿಷ್ಟು ನೋವು ತೊಡ್ಕೋತೀರಾ. ಸೊ ಆ ದಿನನ ಯಾವ ಥರ ಫೇಸ್ ಮಾಡಿದ್ರಿ? ಒಂದು ಕಡೆ ಖುಷಿ, ಒಂದು ಕಡೆ ನೋವು, ಹೆಂಗಿತ್ತು ನಿಮ್ಮ ಫೀಲಿಂಗ್ಸ್ ಅಂತ?
ಖುಷಿ ಇವ್ರನ್ನ 3 ತಿಂಗಳಾದ್ಮೇಲೆ ನೋಡಿದ್ದು ಸಿಕ್ಕಾಬಡೆ ಖುಷಿ ಆಗೋಗಿತ್ತು. ಕರೆಕ್ಟ್ 3 ತಿಂಗಳಿಗೆ ನಾನು ನೋಡಿದ್ದು ಇವ್ರನ್ನ, ಸಿಕ್ಕಾಬಡೆ ಖುಷಿ ಆಗಿತ್ತು. ಇವ್ರನ್ನ ನಾನು ಮರ್ತೋಗ್ಬಿಟ್ಟಿದ್ದಾನಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಗಿತ್ತು. ಮತ್ತೆ ಬಂದ್ಮೇಲೆ ಇನ್ನೆಷ್ಟು ದಿವಸ ತಗೊಳತ್ತಪ್ಪ ಇವ್ನ ನನ್ನ ಮತ್ತೆ ನಾಪ್ಸ್ಕೊಳಕ್ಕೆ ಅನ್ನೋ ಥರ ಅನ್ಸಿತ್ತಷ್ಟೆ. ಓಕೆ. ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ನ ಈ ಪ್ಲೇಸನ್ನು ಮಿಸ್ ಮಾಡ್ಕೋತೀನಿ ಅಥವಾ ಈ ವಿಚಾರನ ಮಿಸ್ ಮಾಡ್ಕೊಡ್ತೀನಿ ಅಂದರೆ ಯಾವುದು? ಬಿಗ್ ಬಾಸ್ ವಾಯ್ಸ್ನ ಮಿಸ್ ಮಾಡ್ಕೋತೀನಿ. ಆ ಪ್ಲೇಸ್, ಕೆಲವರಿಗೆ ಪ್ಲೇಸ್ಗಳನ್ನು ಮಿಸ್ ಮಾಡ್ತೀನಿ ಅಂತ ಇರುತ್ತೆ, ನಿಮಗೆ ಹಂಗೇನಾದ್ರೂ ಇದೆಯಾ? ನಾನು ತಾಯಿ ಚಾಮುಂಡೇಶ್ವರಿ ಮುಂದೆ ಕೂತ್ಕೊಂಡು ಡೈಲಿ ಜಪ ಮಾಡ್ತಾ ಇದ್ದೆ, ಅದನ್ನು ಮಿಸ್ ಮಾಡ್ಕೋತೀನಿ. ಮತ್ತು ಬಿಗ್ ಬಾಸ್ ವಾಯ್ಸ್ನ ಮಿಸ್ ಮಾಡ್ಕೋತೀನಿ. ಈ ಅಷ್ಟು ಸ್ಪರ್ಧಿಗಳಲ್ಲಿ ಇವರನ್ನ ತುಂಬ ನಾನು ಈ ಟೈಮಲ್ಲಿ, ಯಾಕಂದರೆ ಇಷ್ಟೊತ್ತಿಗೆ ನಿಮ್ಮದೇ ಅದೊಂದು ಇರುತ್ತಲ್ಲಿ ವಟಾರದಲ್ಲಿ ಹೆಂಗೆ ಮಾತುಕತೆ ನಡೀತೆ ಹಾಗೆ ನಡೀತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಸ್ಪರ್ಧಿನ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಈ ಕ್ಷಣಕ್ಕೂ ಅಂದರೆ ಶಿಶಿರ್, ಐಶು ಮತ್ತೆ ರಜತ್ ಮಾಡ್ತಾ ಇದ್ದಿದ್ದಂಥ ತಮಾಷೆಗಳನ್ನ ಮಿಸ್ ಮಾಡ್ಕೋತೀನಿ. ಓಕೆ. ಫ್ಯೂಚರ್ ಪ್ಲ್ಯಾನ್ ಏನು ಮೋಕ್ಷಿತಾ? ಅದು ಏನೂ ಅಂದ್ಕೊಂಡಿಲ್ಲ, ಗೋ ವಿತ್ ದ ಫ್ಲೋ. ಏನು ಬರುತ್ತೆ ಅದನ್ನು ನನಗಿಷ್ಟ ಆಯಿತು ಅಂತಂದರೆ ನಾನು ಮಾಡ್ತೀನಿ. ಓಕೆ. ಈ ನಟನ ಜೊತೆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗಿದೆ, ಈ ಆ್ಯಕ್ಟರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಥವಾ ಈ ನಿರ್ದೇಶಕನ ಜೊತೆ ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬ ನಟಿಗೂ ಇರುತ್ತೆ. ನಿಮಗೆ ಅಂತಹ ಏನಾದರೂ ಕನಸಿದೆಯಾ? ನಂಗೆ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ, ಅಂದರೆ ಚಿಕ್ಕ ವಯಸ್ಸು ಅಂತಂದರೆ ಅದೇ ನಾನು ಯಾವಾಗ ನನ್ನ ಆ್ಯಕ್ಟಿಂಗ್ ಕೆರಿಯರ್ನ ಶುರು ಮಾಡಿದೆ ಅಲ್ಲಿಂದ ಆಸೆ ಶುರುವಾಯಿತು. ಓಕೆ. ಶಿವಣ್ಣನಿ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಆಪರೇಷನ್ ಮುಗಿಸಿ ಬಂದಿದ್ದಾರೆ, ಆ ವಿಚಾರ ಎಲ್ಲ ಗೊತ್ತಿದ್ದು, ಯಾಕಂದರೆ ನೀವು ಬಿಗ್ ಬಾಸ್ ಒಳಗಡೆ ಇದ್ರಲ್ವಾ. ಸೊ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ ಇವತ್ತು. ಸೊ ಅವರನ್ನು ನೋಡೋಕ್ಕೆ ಏನಾದರೂ ಹೋಗ್ತೀರಾ, ಹೇಗೆ? ಇಲ್ಲ, ಇನ್ನು ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಿಲ್ಲ. ಓಕೆ. ಸೊ ಕೊನೆಯದಾಗಿ ಎಲ್ಲ ಇಂಟರ್ವ್ಯೂಲ್ಲೂ ಹೇಳ್ತಿದ್ದೀರಾ, ನಾನು ಅದೇ ಪ್ರಕಾರ ಕೇಳ್ತಾ ಇದ್ದೀನಿ, ನೀವು ಒಳಗಡೆ ಹೋದ್ಮೇಲೆ ಸಾಕಷ್ಟು ಟ್ರೋಲ್ಗಳಾಗಿದೆ, ಅದರಲ್ಲಿ ತುಂಬ ಸೌಂಡ್ ಮಾಡಿರುವಂಥದ್ದು ಒಂದು ಟ್ರೋಲು, ಅದು ಮಕ್ಕಳ ಕಳ್ಳಿ ಅನ್ನುವಂಥ ಟ್ಯಾಗ್ಲೈನ್ಗಳು ಎಲ್ಲ ಕಡೆ ವೈರಲ್ ಆಗಿತ್ತು. ಸೊ ಒಂದೇ ವಿಚಾರದಲ್ಲಿ ಹೇಳೋದಾದ್ರೆ ಕೋರ್ಟಿಂದ ಅದು ಇವಾಗಲೇ ತೀರ್ಮಾನಕ್ಕೆ ಬಂದಿದೆ, ಅದು ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು. ಆದರೂ ಕೂಡ ಕೇಳ್ತಾ ಇದ್ದೀನಿ, ಯಾಕೆ ಈ ಸಂದರ್ಭ ಸೃಷ್ಟಿಯಾಯಿತು, ಆ ಸಂದರ್ಭವನ್ನು ನೀವು ಎದುರಿಸಿದ ರೀತಿ? ಈ ಸಂದರ್ಭ ಏನಕ್ಕೆ ಸೃಷ್ಟಿ ಆಯಿತು ಅಂದರೆ ಬಿಗ್ ಬಾಸ್ ಮನೇಲಿ ಇದ್ನಲ್ಲ ನಾನು, ಅದಕ್ಕೆ ಸೃಷ್ಟಿ ಮಾಡಿದ್ದಾರೆ ಇದನ್ನು. ಮೇ ಬಿ ನಾನು ಗೆಲ್ಲಬಾರ್ದು ಅಂತನೋ ಏನೋ ಗೊತ್ತಿಲ್ಲ, ಮಾಡೋರು ಮಾಡಿದ್ದಾರೆ. ಮೇ ಬಿ ಪಾಪ ವ್ಯೂಸ್ಗೋಸ್ಕರ ಮಾಡಿರ್ತಾರೆ. ಈ ಥರ ಎಲ್ಲ ಈ ಥರ ವಿಚಾರಗಳಿಗೆ ಇದನ್ನು ಟ್ರೋಲ್ ಮಾಡಿರೋದ್ರಿಂದ ಏನೂ ಹೇಳೋಕ್ಕಾಗಲ್ಲ. ಕೋರ್ಟಿಂದನೇ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಅದನ್ನು ವಾಪಸ್ ಮತ್ತೆ ತೊಗೊಂಡು ಅದನ್ನೇ ಮಾಡ್ತಾರೆ ಅಂತಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಒಂದು ವ್ಯೂಸ್ಗೋಸ್ಕರ ಮಾಡಿರ್ತಾರೆ, ಇಲ್ಲ ಮೋಕ್ಷಿತನ ಕೆಳಗೆ ಹಾಕಬೇಕು ಅಂತ ಮಾಡಿರ್ತಾರೆ. ಇಂಥವ್ರಿಗೆ ಇನ್ನೇನು ಹೇಳೋಕ್ಕಾಗುತ್ತೆ? ನೀವೇನು ಮಾಡ್ತಿರೋ ಮಾಡಿ, ನಾನು ಬೆಳೀತಾ ಇರ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಕುಗ್ತೀನಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ನಾನು ಇನ್ನು ಆರಾಮಾಗಿ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಓಕೆ. ಯಾವ ವರ್ಷದಲ್ಲಿ ಇದಾಗಿರೋದು? ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡ್ತಾ ಇದ್ರಿ? ಅಂದರೆ ಈ ಒಂದು ಪ್ರಕರಣ ಆಗುವ ಸಂದರ್ಭದಲ್ಲಿ ನೀವು ಅಂದರೆ ಕಾಲೇಜಿಗೆ ಹೋಗ್ತಾ ಇದ್ರಾ, ಏನು ಮಾಡ್ತಾ ಇದ್ರಿ ಆ ಸಂದರ್ಭದಲ್ಲಿ? ನಾನು ಈ ವಿಚಾರದ ಬಗ್ಗೆ ಇದ್ರ ಮೇಲೆ ಇನ್ನೇನು ಮಾತಾಡಲ್ಲ, ಇನ್ನೇನು ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಓಕೆ. ಸೊ ಈಗಾಗಲೇ ಬಿಗ್ ಬಾಸ್ ವಿಚಾರವನ್ನು ಬಿಟ್ಟು ಪಾರು ಪಕ್ಕದ ರಾಜ್ಯದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಯ ಅಭಿಮಾನಿಗಳು ಏನಾದರೂ ಕಾಲ್ ಮಾಡೋದಾಗಿರ್ಬೋದು ಅಥವಾ ಆ ಸೀರಿಯಲ್ಸ್ ತಂಡದವರು ಯಾರಾದರೂ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರಾ ಬಿಗ್ ಬಾಸ್ ಬಂದ ನಂತರ? ನಾನು ತಮಿಳಲ್ಲಿ ಒಂದು ಸೀರಿಯಲ್ ಮಾಡಿದೆ. ಸೊ ಅಲ್ಲಿ ನನಗೆ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿಂದ ನನಗೆ ಒಬ್ಬ ಫ್ರೆಂಡ್ ತಿಡಿಯನ್ ಅಂತ ಹೇಳಿ ತುಂಬ ಕ್ಲೋಸು, ಅವ್ನು ನೆನ್ನೆ ಕಾಲ್ ಮಾಡಿದ್ದಾನೆ. ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ, ಅವನಿಗೆ ಕಾಲ್ ಮಾಡಿ ಮಾತಾಡಬೇಕಷ್ಟೆ. ಓಕೆ. ಸೊ ಫಸ್ಟಿಗೆ ಹೊರಗಡೆ ಬಂದ ತಕ್ಷಣ ನಿಮ್ಮ ತಂದೆ ತಾಯಿ ಹೇಳಿರುವಂಥ ಮೊದಲ ಮಾತು ಏನು ಅಂತ? ನೀನಾಗಿದ್ದೆ ಅಂತ ಹೇಳಿದ್ರು. ಓಕೆ. ನೀನಾಗಿದ್ದೆ, ಟಾಪ್ 4 ಇದ್ದಿದ್ದು ನಮಗೆ ಖುಷಿ ಇದೆ. ಬಟ್ ಆದರೂ ನಿನಗಿರೋ ಫ್ಯಾನ್ ಬೇಸ್ ಪ್ರಕಾರ ನೋಡ್ತು ಅಂತಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಪಾಪ ಇನ್ನೊಂಚೂರು ಜಾಸ್ತಿನೇ ಇತ್ತು. ಬಟ್ ಅವ್ರಿಗೆ ಹನುಮಂತು ಗೆದ್ದಿದ್ದು ತುಂಬ ಖುಷಿ ಆಯಿತು. ಓಕೆ. ಸೊ ಕೊನೆಯದಾಗಿ ಈಗ ಬಿಗ್ ಬಾಸ್ ಒಂದು ಹೊರಗಡೆ ಬಂದ ಮೇಲೆ ಕಲರ್ಸ್ ಅವರೇ ಒಂದಿಷ್ಟು ಆಫರ್ಸ್ಗಳನ್ನು ಕೊಡ್ತಿದ್ದಾರೆ, ಅದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ಯೋಚನೆ ಮಾಡುವ ಪ್ರಯತ್ನದಲ್ಲಿ ಇದ್ದೀರಾ ಅಂತ? ಸದ್ಯಕ್ಕೆ ನಾನು ಏನು ಅಂದ್ಕೊಂಡಿಲ್ಲ. ಏನೂ ಇಲ್ಲ. ಇವಾಗ ನಾನು ಆರಾಮ್ ಅಂದರೆ ಒಂದು ಸ್ವಲ್ಪ ಇವಾಗ ತಾನೇ ಹೊರಗೆ ಬಂದಿದ್ದೀನಿ, ಒಂದು ಸ್ವಲ್ಪ ಆರಾಮಾಗಿರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ. ಥ್ಯಾಂಕ್ ಯು ಮೋಕ್ಷಿತಾ. ಇಲ್ಲಿ ತನಕ ಒಂದಿಷ್ಟು ಬಿಗ್ ಬಾಸ್ ಹೊರತುಪಡಿಸಿ ಒಂದಿಷ್ಟು ವಿಚಾರಗಳ ಬಗ್ಗೆ ಹೇಳ್ಕೊಂಡಿದ್ದೀರಾ. ಸೊ ಒಂದಿಷ್ಟು ಕನಸುಗಳಿರುತ್ತೆ ನಿಮ್ಮದು, ನಾನು ಈ ಥರ ಕಾಣಿಸ್ಕೋಬೇಕು ಅಂತ. ನೀವೇ ಹೇಳಿದ್ರಿ, ನಾನು ಜಾಸ್ತಿ ಖರ್ಚು ಮಾಡಲ್ಲ, ಉಳಿಸುವಂಥ ಪ್ರಯತ್ನದಲ್ಲಿದ್ದೀನಿ ಅಂತ. ಸೊ ಒಳ್ಳೊಳ್ಳೆ ಆಫರ್ಗಳು ಸಿಗಲಿ, ಹಂಗೆ ಒಳ್ಳೊಳ್ಳೆ ಆಯ್ಕೆಗಳು ನಿಮ್ದಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ಒಳಗಡೆ ಇದ್ದಾಗ್ಲೂ ಇಷ್ಟೇ ಸಪೋರ್ಟ್ ಮಾಡಿದ್ದೀರಾ.
ಹೊರಗೆ ಬಂದ್ಮೇಲೂ ಇದೊಂದು ಇಂಟರ್ವ್ಯೂ ಮುಖಾಂತರ ಅಂದರೆ ಕೆಲವೊಂದು ವಿಚಾರ ಗೊತ್ತಾಗದೆ ಆಡಿಯನ್ಸಿಗೆ ಗೊತ್ತಿಲ್ಲದಿರೋ ವಿಚಾರನ ತಲುಪಿಸೋಂಥ ಒಂದು ಪ್ರಯತ್ನ ಮಾಡ್ತಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಇದು ಮೋಕ್ಷಿತಾ ಪೈ ಅವರ ಮಾತಾಗಿತ್ತು. ಅವರು ಬಿಗ್ ಬಾಸ್ಗೆ ಹೋಗುವ ಮುಂಚೆ ಹೆಂಗಿದ್ರು, ಹೋದ ನಂತರ ಯಾವ ಥರ ಇದ್ರು ಅದನ್ನು ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಅವರೊಂದು ಚಿಕ್ಕದಾಗಿ ಹೇಳ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.